ಹಾಯ್ ಸ್ನೇಹಿತರೆ, ಶುಭೋದಯ. ಸ್ವಾಗತ ನನ್ನ ಚಾನಲ್ಗೆ. ಬನ್ನಿ, ಟೈಮ್ ಆಗಿದೆ 8:50 ಬೆಳಗ್ಗೆ. ರೂಟೀನ್ ಶುರುವಾಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗೆ. ಕೂಲಾಗಿದೆ. ಇವತ್ತು ಸೋಮವಾರ ಬೆಳಗ್ಗೆ, ಶನಿವಾರ ಎಲ್ಲ ಸಕ್ಕತ್ತಾಗಿ ಮಳೆ ಬೀಳೋದು ಆಯಿತು. ಇದು ರಂಗೋಲೆ. ಹಾಗೆ ಇದು ದೇವರ ಮನೆ, ಪೂಜೆ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕು. ಹಾಗೆ ಕೂಡ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ಜೋಡಿಸ್ಬೇಕು. ಇವತ್ತು ಬೆಳಗ್ಗೆ ಮಾವಣ್ಣನಿಗೆ ಬಾಕ್ಸ್ಗೆ ಹಾಕಿದ್ದೀನಿ, ಅಂದರೆ ಮಧ್ಯಾಹ್ನ ತಿನ್ನೋಕ್ಕೆ. ಹಾಗೆ ಸಿಂಪಲಾಗೆ ಮಸಾಲೆ ಇಲ್ದಲೆ ಯಾವುದೇ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಸಿಂಪಲಾಗಿ ಬಟಾಣಿ ತರಕಾರಿ ಹಾಕಿ ರೈಸ್ ಬಾತ್ ಥರ ಮಾಡಿದ್ದೀನಿ. ಪುದೀನ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಅಚ್ಕಾರದ ಪುಡಿ ಹಾಕಿದ್ದೀನಿ ಖಾರಕ್ಕೆ. ತುಂಬ ಮೈಲ್ಡಾಗಿರುತ್ತೆ ಆರೋಗ್ಯಕ್ಕೆ. ಈಗ ಸೀಸನ್ ಇನ್ನೇನು ಮುಗಿತಾ ಇದೆ. ಮಾವಿನ ಹಣ್ಣು ಲಿಮಿಟಾಗಿ ತಿಂದರೆ ಒಳ್ಳೆಯದೇ, ಅನ್ಲಿಮಿಟೆಡಾಗಿ ತಿಂದರೆ ಒಳ್ಳೆಯದಲ್ಲ. ಇದು ದಾಳಿಂಬೆ ರಕ್ತ ಕೂಡೋಕ್ಕೆ, ಸ್ವಲ್ಪ ಲೂಸ್ ಮೋಷನ್ ಥರ ಹೊಟ್ಟೆ ನೋವೆಲ್ಲ ಇದ್ದರೆ ಇದು ದಾಳಿಂಬೆ ಹಣ್ಣು ವೈಟಿಗೆ ತಿಳಿ ಬರುತ್ತಲ್ಲ, ಇದು ಬಿಡಿಸಿದಾಗ ಅದು ತಿಂದರೆ ಹೊಟ್ಟೆ ನೋವೆಲ್ಲ ವಾಸ ಆಗುತ್ತೆ. ಇದು ಇದು ಕುಂಬಳಕಾಯಿ ಬೀಜ, ಹಾಗೆ ಇದ್ರದ್ದು ಕಲ್ಲಂಗಡಿ ಹಣ್ಣು ಬೀಜ, ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ ನೆನೆಸಿದ್ದೀನಿ. ಇದಕ್ಕೆ ಹಾಲು, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ರುಬ್ಕೊಂಡು ತಿನ್ಬೋದಿಲ್ಲ ಅಂದರೆ ನೆನೆಸ್ಕೊಂಡು ಹೀಗೆ ಒಂದು 2 ಬಾಯಿಗೆ ಹಾಕ್ಕೊಬೋದು. ಕೆಲಸ ಮಾಡ್ಕೊಳ್ಳುವಾಗ ಮಕ್ಳಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಹಾಗೆ ಬನ್ನಿ, ರೂಟೀನ್ ಈ ಥರ ಎಲ್ಲ ಶುರುವಾಗಿದೆ. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಸದ್ಯಕ್ಕೆ ಬಾಗಿಲು ಕಸ ಗುಡಿಸಿ ನೀರಾಕಿ ರಂಗೋಲಿ ಹಾಕಿ ಟಿಫನ್ ಅಂತ ಆಗಿದೆ. ಕೆಲ್ಸಕ್ಕೆ ಹೋಗೋರಿಗೆ ಟಿಫನ್ನು, ಊಟ ಎಲ್ಲ ಆಗಿದೆ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ಧನ್ಯವಾದಗಳು.